ಯುವನಿಧಿ ಯೋಜನೆಯ ಡಿಪಾರ್ಟ್ಮೆಂಟ್ ಕಡೆಯಿಂದ ಯುವನಿಧಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಶಾಕಿಂಗ್ ಅಪ್ಡೇಟ್ಸ್ ಅನ್ನು ಕೊಟ್ಟಿದ್ದಾರೆ. ಆ ಅಪ್ಡೇಟ್ ಏನು ಅಂತ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ತಿಳಿಸ್ತೀನಿ. ಹಾಗೆ ಇದರ ಜೊತೆಯಲ್ಲಿ ಮೇ ತಿಂಗಳ ಹಣ ಇನ್ನು ಯಾರಿಗೆಲ್ಲ ಬಂದಿಲ್ಲ ಅಂಥವರಿಗೆ ಯಾವಾಗ ಅಮೌಂಟ್ ಬರುತ್ತೆ, ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ಬಂದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಹಾಗೆ ತುಂಬ ಜನಕ್ಕೆ ಈಗ ಅಮೌಂಟು ಬರ್ತಾ ಇತ್ತು. ಆದರೆ ಈಗ ರೀಸೆಂಟಾಗಿ ಚೆಕ್ ಮಾಡಿದ್ರೆ ಸ್ಟೇಟಸಲ್ಲಿ DDPI ಪೆಂಡಿಂಗ್, DDPU ಪೆಂಡಿಂಗ್ ಈ ರೀತಿ ಬರ್ತಾ ಇದೆ. ಇದಕ್ಕೆ ಸೊಲ್ಯೂಷನ್ ಏನು, ಈ ಎಲ್ಲದರ ಬಗ್ಗೆ ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲ್ ಅನ್ನು ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಮೊದಲನೇದಾಗಿ ಈಗ ಮೇ ತಿಂಗಳ ಅಮೌಂಟು ಯಾವಾಗ ಕ್ರೆಡಿಟ್ ಆಗುತ್ತೆ, ಈಗಾಗಲೇ ಅಮೌಂಟು ಹಿಂದಿನ ತಿಂಗಳಲ್ಲೇ ಕ್ರೆಡಿಟ್ ಆಗಬೇಕಿತ್ತು. ಆದರೆ ಈಗ ಜುಲೈ ತಿಂಗಳು ಸ್ಟಾರ್ಟ್ ಆದರೂ ಸಹ ಇನ್ನೂ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಕೆಲವರಿಗೆ ಮಾತ್ರ ಮೇ ತಿಂಗಳ ಅಮೌಂಟು ಬಂದಿದೆ. ಇನ್ನು ಯಾರಿಗೆಲ್ಲ ಮೇ ತಿಂಗಳ ಹಣ ಜಮಾ ಆಗಿಲ್ವೋ ಅಂಥವರಿಗೆ ಇದೇ ಒಂದು ತಿಂಗಳ ಎಂಡಿಂಗ್ ಅಷ್ಟರಲ್ಲೇ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತ ಯುವನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಅಪ್ಡೇಟ್ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದು ಯುವನಿಧಿ ಯೋಜನೆ ಸೆಲ್ಫ್ ಡಿಕ್ಲರೇಷನ್ ಈಗ ನೆಕ್ಸ್ಟ್ 3 ಮಂತ್ಸಿಗೆ ಒಂದ್ಸಲ ಸೆಲ್ಫ್ ಡಿಕ್ಲರೇಷನ್ ಮಾಡಿರೋದ್ರಿಂದ ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ಬಂದು ನಿಮಗೆ ಆಗಸ್ಟ್ ಮಂತಲ್ಲಿ ಸ್ಟಾರ್ಟ್ ಆಗುತ್ತೆ. ಆಗ ನೀವು ಜೂನ್, ಜುಲೈ, ಆಗಸ್ಟ್ ಈ ಒಂದು 3 ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಅನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ತುಂಬ ಜನ ಈಗ ನಾವು ಹಿಂದಿನ ತಿಂಗಳಿಂದನೂ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟು ಹಣವನ್ನು ಪ್ರತಿ ತಿಂಗಳು ಪಡ್ಕೊತಾ ಇದ್ವಿ. ಆದರೆ ಈಗ ರೀಸೆಂಟಾಗಿ ಏಪ್ರಿಲ್ ಆಗಿರ್ಬೋದು, ಮೇ ತಿಂಗಳಲ್ಲಾಗಿರ್ಬೋದು ಸ್ಟೇಟಸಲ್ಲಿ DDPU ಪೆಂಡಿಂಗ್, DDPI ಪೆಂಡಿಂಗ್ ಅಂತ ಬರ್ತಾ ಇದೆ. ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಏನು ಅಂತ ನೋಡೋದಾದರೆ, ನೀವು ಯಾರಿಗೆಲ್ಲ ಈ ರೀತಿ ಬರ್ತಾ ಇದೆ ಅಂಥವ್ರು ನೀವು ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹೆಲ್ಪ್ಲೈನ್ ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಸೊಲ್ಯೂಷನನ್ನು ಕೊಡ್ತಾರೆ. ನೀವು ಯಾವುದೇ ಒಂದು DDPI ಆಫೀಸ್ಗೆ ಹೋಗೋ ಅವಶ್ಯಕತೆ ಇಲ್ವಂತೆ. ಇದನ್ನ ಯುವನಿಧಿ ಡಿಪಾರ್ಟ್ಮೆಂಟ್ ಅವರೇ ತಿಳಿಸಿದ್ದಾರೆ. ನಾನು ಅವರನ್ನು ಕೇಳಿದಾಗ ಅವ್ರು ಹೇಳಿದ ಇನ್ಫಾರ್ಮೇಷನ್ ಇದು. ಯಾರಿಗೆ ಈ ರೀತಿ ಸ್ಟೇಟಸ್ ಶೋ ಆಗ್ತಾ ಇದೆ ಅವರು ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವೇ ಇಲ್ಲಿ ಸೊಲ್ಯೂಷನನ್ನು ಕೊಡ್ತೀವಿ, ಯಾವುದೇ DDPI ಆಫೀಸ್ಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಅಪ್ಡೇಟನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಯುವನಿಧಿ ಯೋಜನೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂತ ತಿಳಿಸಿದೆ. ಹಾಗಾದರೆ ಆ ಒಂದು ಹೊಸ ಅಪ್ಡೇಟ್ ಏನು ಅಂತ ಅಂದರೆ, ಇನ್ನು ಮುಂದೆ ಯುವನಿಧಿ ಯೋಜನೆಯ ಅಮೌಂಟು ಎಲ್ಲರಿಗೂ ಸಹ ಬರೋದಿಲ್ಲ, ಕೆಲವರಿಗೆ ಮಾತ್ರ ಅಮೌಂಟು ಬರುತ್ತೆ. ಹಾಗಾದರೆ ಎಲ್ಲರಿಗೂ ಯಾಕೆ ಅಮೌಂಟ್ ಬರೋದಿಲ್ಲ, ಯಾರಿಗೆ ಅಮೌಂಟ್ ಬರುತ್ತೆ ಅಂತ ಅಂದರೆ, ಈಗ ನೀವು ಯುವನಿಧಿಗೆ ಯೋಜನೆಗೆ ಅಪ್ಲೈ ಮಾಡಿ 6 ತಿಂಗಳು ಮೇಲೆ ಆಗಿದೆ, ಈಗಾಗಲೇ 6 ಮಂತ್ಸ್ ಕಂಪ್ಲೀಟ್ ಆಗಿದೆ ಅಂತ ಅಂದರೆ ಅಂಥವರು ಕಂಪಲ್ಸರಿಯಾಗಿ ಇನ್ನು ಮುಂದೆ ಹಣ ಪಡ್ಕೋಬೇಕು ಅಂತ ಅಂದರೆ ಕೌಶಲ್ಕರ್ ಯೋಜನೆಗೆ ರಿಜಿಸ್ಟರ್ ಅನ್ನು ಆಗಬೇಕು. ರಿಜಿಸ್ಟರ್ ಆಗಿ ಸ್ಕಿಲ್ಸ್ಗಳ ಬಗ್ಗೆ ಟ್ರೈನಿಂಗ್ ಅನ್ನು ತಗೋಬೇಕು. ತಗೊಂಡ್ರೆ ಮಾತ್ರ ನಿಮಗೆ ಅಮೌಂಟು ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಬರುತ್ತೆ. ಇಲ್ಲ ಅಂತ ಅಂದರೆ ಈ ಒಂದು ಯುವನಿಧಿ ಯೋಜನೆಯನ್ನು ನಾವು ಸ್ಟಾಪ್ ಮಾಡ್ತೀವಿ ಅಂತ ಈಗಾಗಲೇ ನೋಟಿಫಿಕೇಶನ್ ಅನ್ನು ಬಿಟ್ಟಿದ್ದಾರೆ. ಹಾಗೆ ನೀವು ಸ್ಟೇಟಸ್ ಅನ್ನು ಚೆಕ್ ಮಾಡಿದ್ರಿ ಅಂದರೆ ನಿಮಗೆ ಸ್ಟೇಟಸ್ ಅಲ್ಲೇ ಶೋ ಆಗ್ತಾ ಇದೆ. ಈ ರೀತಿ ಅಪ್ಡೇಟ್ಸ್ ಅನ್ನು ಈಗಾಗಲೇ 6 ತಿಂಗಳ ಹಿಂದೆನೇ ತರಬೇಕು ಅಂತ ಯುವನಿಧಿ ಪ್ಲಸ್ ಯೋಜನೆ ಅಂತ ಜಾರಿಗೆ ಮಾಡ್ತೀವಿ ಅಂತ ತಿಳಿಸಿದ್ರು. ಆದರೆ ಇದು ಕಂಪಲ್ಸರಿ ಅಲ್ಲ ಅಂತ ಹೇಳ್ತಾನೆ ಬರ್ತಾ ಇದ್ರು. ಆದರೆ ಈಗ ಕಂಪಲ್ಸರಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಸ್ಕಿಲ್ಸ್ಗಳ ಬಗ್ಗೆ ನೀವು ಟ್ರೈನಿಂಗ್ ಅನ್ನು ತಗೊಂಡ್ರೆ ನಿಮಗೆ ಅಮೌಂಟು ಸ್ಟಾಪ್ ಆಗೋದಿಲ್ಲ, ಅಮೌಂಟು ಬರ್ತಾ ಇರುತ್ತೆ. ನಿಮಗೆ ಯಾವಾಗ ಜಾಬ್ ಸಿಗುತ್ತೆ ಆಗ ಅಮೌಂಟು ಸ್ಟಾಪ್ ಆಗುತ್ತೆ ಅಂತ ಯುವನಿಧಿ ಡಿಪಾರ್ಟ್ಮೆಂಟಿಂದ ಅಪ್ಡೇಟ್ ಬಂದಿದೆ.